ಇವತ್ತು ನಾನು ಎದ್ದಿದ್ದು ಬೆಳಿಗ್ಗೆ 6 ಗಂಟೆಗೆ, ಬಟ್ ಹೋಗ್ತಾ ಇರೋದು 8 ಗಂಟೆಗೆ. ಪ್ರಾಬ್ಲಮ್ ಏನಾಯ್ತಪ್ಪ ಅಂದ್ರೆ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಜಲ್ದಿ ಟ್ರಾನ್ಸ್ಪೋರ್ಟ್ಗೆ ಹೋಗ್ಬೇಕಂತ ಶೆಲ್ಪ್ ಹೊಡೆದ್ರಿ. ಮತ್ತು ನನ್ನ ಪ್ರಾಬ್ಲಮ್ ಸ್ಟಾರ್ಟ್ ಆದ ಗಾಡಿದು ಬ್ಯಾಟ್ರಿ ಚಾರ್ಜ್ ಫುಲ್ ಖಾಲಿ ಆಗಿಬಿಟ್ಟೈತೆ. ಅದಕ್ಕೆ 4 ಜನ ಕೂಡಿ ಒತ್ತಿ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟಿಗೆ ಬಂದ್ರೆ ನಮ್ಮ ದೊಡ್ಡ ಕ್ಯಾಂಟ್ರ್ ಗಾಡಿನ ಬಂದಿರಲಿಲ್ಲ ರೀ. ಅದಕ್ಕೆ ಮ್ಯಾಗ ಮುಖ ಮಾಡಿ ನನ್ನ ಗಾಡಿನ ನಿಂದ್ರಿಸಿ, ನಿನ್ನೆ ಮಳೆ ಬಂದಿತ್ತಲ್ರಿ, ನೀರೆಲ್ಲ ನಿಂತ್ಕೊಂಡಿತ್ತು, ಅದಕ್ಕೆ ಎಲ್ಲ ನೀರು ಕ್ಲೀನ್ ಮಾಡಾಕತ್ತೀನಿ. ಈ ಮಳೆಗಾಲದಾಗ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತ ನಾವು ಮಾಡ್ತೀವಿ. ಬಟ್ ನಮ್ಮ ಗಾಡಿ ಏನರ ಒಂದು ಕೈ ಕೊಟ್ಟಿರ್ತೈತೆ. ಕೊನೆಗೂ ನಮ್ಮ ಕ್ಯಾಂಟ್ರ್ ಗಾಡಿ 9 ಗಂಟೆಗೆ ಬಂದ ತಕ್ಷಣ ಎಲ್ಲರೂ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಮೊದಲೇ ಮಳೆಗಾಲ, ಟೈಮ್ ನೋಡಿದ್ರೆ 9 ಗಂಟೆ ಆಗೈತೆ. ಅದಕ್ಕೋಸ್ಕರ ಫಟಾಫಟ್ ಅಂತ ಅನ್ಲೋಡ್ ಮಾಡಬೇಕಾಗಿತ್ತು. ಇವತ್ತು ಪರ್ಷನ್ ಅವ್ರ ಗಾಡಿಗೆ ಗ್ರೀಸ್ ಬ್ಯಾರಲ್ ಬಂದೈತ್ರಿ, ಅದನ್ನ ಲೋಡ್ ಮಾಡಾಕತ್ತೀವಿ. ಅದೆಲ್ಲ ಮುಗಿಸ್ಕೊಂಡು ಹಂಗೆ ನೆನ್ನೆ ನಡೆದಂಥ ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಮ್ಯಾಚಲ್ಲಿ ಯಾವ ಟೀಮ್ಗೆ ನೀವು ಸಪೋರ್ಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿರಿ. ಮತ್ತು ಗಾಡಿನ ಲೋಡ್ ಮಾಡಿಕೊಂಡು ಸೀದಾ ಬಂದುಬಿಡ್ತೀನಿ ಬುಕ್ ಬಂಡಲ್ನ ಇಳ್ಸೋಕ್ಕೆ. 60 ಬುಕ್ ಬಂಡಲು ಬಂದೈತೆ. ನೆನ್ನೆನೂ ಕೂಡ 50 ಬಂದಿತ್ತು, ಇವತ್ತು 60 ಬಂದಿದೆ. ಬೇಗ ಅನ್ಲೋಡ್ ಮಾಡಾಕತ್ತೀನಿ ರೀ. ಯಾಕಂದರೆ ಇನ್ನೊಂದು ಟ್ರಿಪ್ಪಲ್ಲಿ 10 ಕಾರ್ನ್ಫ್ಲವರ್ ಚೀಲ ಐತ್ರಿ, ಅದಕ್ಕೋಸ್ಕರ ಅದನ್ನು ಕೂಡ ಅನ್ಲೋಡ್ ಮಾಡಾಕತ್ತೀನಿ. ಅದನ್ನು ಕೂಡ ಅನ್ಲೋಡ್ ಮಾಡಿ ಕೊನೆಯದಾಗಿ ಬುಕ್ ಬಂಡಲ್ ಬಂದಿತ್ತು ಮತ್ತು ಅದರ ರಟ್ಟು ಕೂಡ ಇತ್ತು, ಸಿರಿ ಪ್ಯಾಕ್ ಮಾಡೋಂಥ ರಟ್ಟು. ಅದನ್ನು ಕೂಡ ಅನ್ಲೋಡ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲೇ 4 ಗಂಟೆ ಆಗಿತ್ತು ರೀ ಇವತ್ತು.